ಸೊ ಮಕ್ಕಳ ಲಾಗರದಮಿಕ್ ಫಂಕ್ಷನ್ಸ್ ಮೇಲೆ ವೆರೈಟಿ ಲಾಸ್ಟ್ ಕ್ಲಾಸಲ್ಲಿ ಒಂದಷ್ಟು ಹೋಮ್ವರ್ಕು ಕೊಟ್ಟಿದ್ದೆ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ 2 ಟು ದಿ ಪವರ್ ಆಫ್ ಸೈನ್ ಎಕ್ಸ್. ಈ ಥರ ಬಂದ್ಬಿಡುತ್ತೆ. ಈಗ ಎರಡು ಲೆಕ್ಕ ಒಂದರಲ್ಲೇ ಸೇರ್ಕೊಳ್ಳೋದು ಅಷ್ಟೇ ಮಕ್ಕಳ. ಎರಡು ಲೆಕ್ಕ ಒಂದೇ ಲೆಕ್ಕದಲ್ಲಿ ಸೇರ್ಕೊಳ್ಳುವಂಥ ವ್ಯವಹಾರ ಅಷ್ಟೇ ಇದು. ಇಲ್ಲಿ ನಾನೇನು ಮಾಡ್ತೀನಿ, y ಈಸ್ ಈಕ್ವಲ್ ಟು y1 ಮೈನಸ್ y2 ಅಂತ ಬರೀತೀನಿ. ವೇರ್ y1 ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್ ಆ್ಯಂಡ್ y2 ಈಸ್ ಈಕ್ವಲ್ ಟು 2 ಟು ದಿ ಪವರ್ ಆಫ್ ಸೈನ್ ಎಕ್ಸ್. ದೇರ್ಫೋರ್ dy ಬೈ dx ಏನಾಗುತ್ತೆ, dy1 ಬೈ dx ಮೈನಸ್ dy2 ಬೈ dx. ಇದು ಕಂಡಿಡಿ, ಇದು ಕಂಡಿಡಿ. ಇದನ್ನು ಯಾಕೆ ಕಂಡಿಡಿಯೋದು? ಲಾಗರದಮಿಕ್ ಫಂಕ್ಷನ್ ಲಾಗ್ y1 ಲಾಗ್ ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್, ಆಗ ಲಾಗ್ y1 ಈಸ್ ಈಕ್ವಲ್ ಟು ಎಕ್ಸ್ ಲಾಗ್ ಎಕ್ಸ್. ಡಿಫ್ರೆನ್ಷಿಯೇಟ್ ಮಾಡಿದರೆ 1/y1 ಇಂಟು dy1 ಬೈ dx ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ನು ಡಿಫ್ರೆನ್ಷಿಯಲ್ ಆಫ್ ಸೆಕೆಂಡ್ ಫಂಕ್ಷನ್ನು ಪ್ಲಸ್ ಸೆಕೆಂಡ್ ಫಂಕ್ಷನ್ನು ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್ ಅಂದರೆ 1, ಎಕ್ಸ್ಗೆ 1. ಈಗ dy1 ಬೈ dx ಬಂದ್ಬಿಡ್ತು ನೋಡು, ಈ ಕಡೆ ಬರಿತೀವಿ. dy1 ಬೈ dx ಈಸ್ ಈಕ್ವಲ್ ಟು y1 ಇಂಟು 1 ಪ್ಲಸ್ ಲಾಗ್ ಎಕ್ಸ್. ಅಲ್ಲಿಗೆ dy1 ಬೈ dx y1 ಅಂದರೆ ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಇದು. ದೆನ್ y2ಗೆ y2 ಈಸ್ ಈಕ್ವಲ್ ಟು 2 ಟು ದಿ ಪವರ್ ಆಫ್ ಸೈನ್ ಎಕ್ಸ್, ಎ ಟು ದಿ ಪವರ್ ಆಫ್ ಫಂಕ್ಷನ್, ಎ ಟು ದಿ ಪವರ್ ಆಫ್ ಫಂಕ್ಷನ್ ಲಾಗ್ ಎ ಟು ದಿ ಬೇಸಿ ಡಿ ಎಕ್ಸ್ ಆಫ್ ಫಂಕ್ಷನ್. ಇದು ಫಂಕ್ಷನ್ dy2 ಬೈ dx ಎ ಟು ದಿ ಪವರ್ ಆಫ್ ಎಕ್ಸ್ 2 ಟು ದಿ ಪವರ್ ಆಫ್ ಸೈನ್ ಎಕ್ಸ್ಗೇನೋ 2 ಟು ದಿ ಪವರ್ ಆಫ್ ಸೈನ್ ಎಕ್ಸು ಇಂಟು ಲಾಗ್ 2 ಟು ದಿ ಬೇಸ್ ಇ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್. ಓ ಅಲ್ಲಿಗೆ dy2 ಬೈ dx ಈಸ್ ಈಕ್ವಲ್ ಟು ಸೈನ್ ಎಕ್ಸ್ಗೆ ಕಾಸ್ ಎಕ್ಸು 2 ಟು ದಿ ಪವರ್ ಆಫ್ ಸೈನ್ ಎಕ್ಸು ಲಾಗ್ 2 ಟು ದಿ ಬೇಸ್ ಇ. ಇದು ಇದರದ್ದು, ಇದು ಇದರದ್ದು, ಇವೆರಡು ಸೇರಿಸಿದರೆ ಉತ್ತರದ್ದು. ಇವೆರಡನ್ನು ಸೇರಿಸ್ಬಿಟ್ಟೆ ಉತ್ತರದ್ದು. ಯಾವುದು ಉತ್ತರ ನಮಗೆ ಬೇಕಾದ್ದು? dy ಬೈ dx. ಮೊದಲನೇದು ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಮೈನಸ್ ಎರಡನೇದು ಕಾಸ್ ಎಕ್ಸ್ 2 ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಲಾಗ್ 2 ಟು ದಿ ಬೇಸ್ ಇ. ಇದೇ ಉತ್ತರ. ಓಕೆನಾ? ಎಸ್. ಸೇಮ್ ಟೈಪ್ ಇವತ್ತೆಲ್ಲ ಹೆಚ್ಚು ಕಮ್ಮಿ ಲಾಗರದಮಿಕ್ ಫಂಕ್ಷನ್ನೇ. ನೆಕ್ಸ್ಟು ಪ್ಯಾರಾಮೆಟ್ರಿಕ್ ಫಂಕ್ಷನ್ ಅಂತ ಬರುತ್ತೆ ನೋಡಿ. ಚೈನ್ ರೂಲ್ ಬಂತು ಈ ವರ್ಷ. ಚೈನ್ ರೂಲ್ ಬಂದಾದ ಮೇಲೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಂತು, ಸಬ್ಸ್ಟಿಟ್ಯೂಷನ್ ಮೆಥಡ್ ಬಂತು, ಲಾಗರದಮಿಕ್ ಫಂಕ್ಷನ್ ಬಂತು, ಪ್ಯಾರಾಮೆಟ್ರಿಕ್ ಫಂಕ್ಷನ್ನು, ಇಂಪ್ಲಿಸಿಟ್ ಫಂಕ್ಷನ್ ಬಂತು. ಎಸ್. ಈಗ ನೆಕ್ಸ್ಟ್ ಲೆಕ್ಕ ನೋಡೋಣ. ನೆಕ್ಸ್ಟ್ ಲೆಕ್ಕ ಯಾವುದಿದೆ ಅಂತಂತಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಲಾಗ್ ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ ಲಾಗ್ ಎಕ್ಸ್. ಸೇಮ್ ಟೈಪ್. ಏನು ಮಾಡೋದಿಲ್ಲ, y ಈಸ್ ಈಕ್ವಲ್ ಟು y1 ಪ್ಲಸ್ y2 ಅಂತ ಬರಿತೀವಿ. ವೇರ್ y1 ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಟು ದಿ ಪವರ್ ಎಕ್ಸ್, y2 ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಲಾಗ್ ಎಕ್ಸ್. ಆವಾಗ dy ಬೈ dx ಇದು ಮಾಮೂಲಿ ಡೈಲಾಗು. dy1 ಬೈ dx ಪ್ಲಸ್ ಇದೆ dy2 ಬೈ dx. ಇದನ್ನು ಕಂಡುಹಿಡ್ಕೊಳ್ಳೋಣ ಫಸ್ಟು. y1 ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್. ಸರ್ ಲಾಗ್ ಹಾಕಿ, ಲಾಗ್ y1 ಆಗ ಎಕ್ಸ್ ಲಾಗ್ ಆಫ್ ಲಾಗ್ ಎಕ್ಸ್
ಪವರಲ್ಲಿರೋದು ಪಕ್ಕಕ್ಕೆ ಬರುತ್ತೆ. ಲಾಗ್ ಹಾಕಿದರೆ ಲಾಗ್ ಆಫ್ ಲಾಗ್ ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್ ಬಿಕಮ್ಸ್ ಎಕ್ಸ್ ಲಾಗ್ ಆಫ್ ಲಾಗ್ ಎಕ್ಸ್. ಈ ಡಿಫ್ರೆನ್ಷಿಯೇಟ್ 1/y1 dy1 by dx. ಫಸ್ಟ್ ಫಂಕ್ಷನ್ನು ಡಿಫ್ರೆನ್ಷಿಯಲ್ ಆಫ್ ಸೆಕೆಂಡ್ ಫಂಕ್ಷನ್ನು ಲಾಗ್ ಆಫ್ ಎ ಫಂಕ್ಷನ್ 1 ಫಂಕ್ಷನ್ ಇಂಟು ಡಿ ಬೈ ಡಿ ಎಕ್ಸ್ ಆ ಫಂಕ್ಷನ್ 1/x ಪ್ಲಸ್ ಸೆಕೆಂಡ್ ಫಂಕ್ಷನ್ನು ಹಾಗೆ ಇಟ್ಕೊಳ್ಳಿ ಡಿ ಬೈ ಡಿ ಎಕ್ಸ್ ಆ ಫಸ್ಟ್ ಫಂಕ್ಷನ್ ಅಂದರೆ ಎಕ್ಸ್ ಈಸ್ 1. ನೋಡಿ ಈಗ dy1 by dx ಮಾಟ್ರೆ ಈಸ್ ಈಕ್ವಲ್ ಟು y1ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ y1 ಈಸ್ ವಾಟ್ ಲಾಗ್ ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಮಾರ್ಕ್ y1 ಇದ್ದಂಗೆ ಅದು ದಟ್ ಈಸ್ y1. ಇದು ಸಿಂಪ್ಲಿಫೈ ಮಾಡೋದು ಸರ್. ಇಲ್ಲಿ ಎಕ್ಸ್ ಹೊಟ್ಟೋಗುತ್ತೆ 1/log x ಪ್ಲಸ್ ಲಾಗ್ ಎಕ್ಸ್ ಲಾಗ್ ಆಫ್ ಲಾಗ್ ಎಕ್ಸ್ ಇದು ಹಿಂಗೆ ಇರ್ತದೆ dy1 by dx. ದೆನ್ y2 ಎಕ್ಸ್ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಲಾಗ್ y2 ಲಾಗ್ ಹಾಕಿದರೆ ಲಾಗ್ ಎಕ್ಸ್ ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಲಾಗ್ ಎಕ್ಸ್. ಪವರಲ್ಲಿರೋ ಲಾಗ್ ಎಕ್ಸ್ ಪಕ್ಕಕ್ಕೆ ಬರುತ್ತೆ, ಲಾಗ್ ಎಕ್ಸ್ ಹಂಗೆ ಉಳಿಯುತ್ತೆ. ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಟ್ ಪ್ರಾಡಕ್ಟ್ ರೂಲ್ 1/y2 dy2 by dx ಈಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ನು ಡಿಫ್ರೆನ್ಷಿಯಲ್ ಆಫ್ ಸೆಕೆಂಡ್ ಫಂಕ್ಷನ್ನು ಪ್ಲಸ್ ಸೆಕೆಂಡ್ ಫಂಕ್ಷನ್ನು ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್ನು ಸೇಮ್. ನೋಡಿ ಲಾಗ್ ಎಕ್ಸ್ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಅಂತಂದರೆ ಲಾಗ್ ಎಕ್ಸ್ ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯಲ್ ಆಫ್ ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಸೇಮ್ ಇದೆ. ಅದಕ್ಕೋಸ್ಕರ ಸರ್ ಇದು 2 ಅಂತ ಹಾಕ್ಬಿಡ್ಬೋದಲ್ಲ ಸರ್. dy2 by dx ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಇದನ್ನು 2 log x ಓವರ್ 2 ಹಿಂಗೆ ಬರ್ಕೊಂಬಿಡ್ಬೋದು. ಓವರ್ ಎಕ್ಸ್ ಸಾರಿ ಎಕ್ಸ್ 2 log x by x. ಈಗ dy by dx ಅಂತಂದರೆ ಡೈರೆಕ್ಟಾಗಿ ಬರೀರಿ. ಮೊದಲನೇರು ಯಾರು ಲಾಗ್ ಎಕ್ಸ್ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಇಂಟು ಮಾರ್ಕ್ 1/log x ಪ್ಲಸ್ ಲಾಗ್ ಆಫ್ ಲಾಗ್ ಎಕ್ಸ್ ಇದಿಷ್ಟು ಮೊದಲನೇದು ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ 2 log x ಓವರ್ ಎಕ್ಸ್ ಇದು ಎರಡನೇದು. ಓಕೆ ದೆನ್ ಸೋಮಕಲ ಇನ್ನೊಂದು ಲೆಕ್ಕ ಮಾಡಿ ಒಂದಷ್ಟು ಹೋಮ್ವರ್ಕ್ನು ಕೂಡ ನಿಮಗೆ ಕೊಡ್ತೀನಿ. ಅದೇ ಥರನೇ ಮಾಡ್ಕೊಂಡು ಹೋಗೋದು, ಏನಂತ ವ್ಯತ್ಯಾಸ ಕಾಣೋದು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಟು ದಿ ಪವರ್ ಆಫ್ ಕಾಸ್ ಎಕ್ಸ್. ಎಲ್ಲ ಲೆಕ್ಕಕ್ಕೂ ಒಂದು ಕೆಲಸ ಮಾಡಿ y ಈಸ್ ಈಕ್ವಲ್ ಟು y1 ಪ್ಲಸ್ y2 ಅಂತ ಬರೀರಿ. ವೇರ್ ಅಂತ ಬರೀರಿ. y1ಗೆ ಎಕ್ಸ್ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಅಂತ ಬರೀರಿ ಆ್ಯಂಡ್ y2ಗೆ ಸೈನ್ ಎಕ್ಸ್ ಟು ದಿ ಪವರ್ ಆಫ್ ಕಾಸ್ ಎಕ್ಸ್ ಅಂತ ಬರೀರಿ. ಈಗ dy by dx ಅನ್ನಿ ಈಸ್ ಈಕ್ವಲ್ ಟು dy1 by dx ಪ್ಲಸ್ dy2 by dx ಅಂತ ಬರೀರಿ. ಈಗ ಅಪ್ಲೈ ಮಾಡಿ. y1 ಸಪ್ರೇಟ್ y2 ಸಪ್ರೇಟ್ ಎಲ್ಲ ಲೆಕ್ಕ ಸೇಮ್ ಟೈಪ್ ನೋಡಿ. ಈಗ y1 ಎಕ್ಸ್ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಲಾಗ್ y1 ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಸೈನ್ ಎಕ್ಸ್. ಆಗ 1/y1 dy1 by dx ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಲಾಗ್ ಎಕ್ಸ್ ಸೈನ್ ಎಕ್ಸ್ ಲಾಗ್ ಎಕ್ಸ್. ಇದನ್ನು ನಾವು ಇಲ್ಲೇ ಬರೆದು ಬಿಡೋಣ ಸೈನ್ ಎಕ್ಸ್ ಲಾಗ್ ಎಕ್ಸ್ ಅಂತ. ಲಾಗರ್ದಮ್ ಪ್ರಾಪರ್ಟಿ ಅಪ್ಲೈ ಮಾಡಿ ಫಂಕ್ಷನ್ ಡಿಫ್ರೆನ್ಷಿಯೇಷನ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಷನ್ ಫಸ್ಟ್ ಫಂಕ್ಷನ್ ಕಾಸ್ ಎಕ್ಸ್. ಅಲ್ಲಿಗೆ dy1 by dx ಏನಾಗತ್ತೆ y1 ಮೀನ್ಸ್ ವಾಟ್ ಎಕ್ಸ್ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಇಂಟು ಮಾರ್ಕ್ ಸೈನ್ ಎಕ್ಸ್ ಕೆಳಗೆ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಲಾಗ್ ಎಕ್ಸ್
ಇದು dy1/dx ಬರ್ತಕ್ಕಂಥದ್ದು. ಓಕೆ, ದೆನ್ y2 sin x to the power of cos x log y2 ಆಗ cos x log sin x ಡಿಫರೆನ್ಷಿಯೇಟ್ 1/y2 dy2/dx. ಫಸ್ಟು ಫಂಕ್ಷನ್ನು ಡಿಫರೆನ್ಷಿಯಲ್ ಆಫ್ ಸೆಕೆಂಡ್ ಫಂಕ್ಷನ್ನು 1/sin x cos x. ಸೆಕೆಂಡ್ ಫಂಕ್ಷನ್ನು ಡಿಫರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್ನು -sin x. ಸಬ್ಸ್ಟಿಟ್ಯೂಟ್ ಮಾಡಿ dy2/dx ಅಂದರೆ sin x to the power of cos x ಹಾಗೆ ಇರುತ್ತೆ ಇಂಟು ಮಾರ್ಕ್ y2 ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ, ಅದಕ್ಕೋಸ್ಕರ ಆ ಥರ ಬಂದಿದೆ. ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಕಾಸು ಕಾಟು ಅಂತ ಬರೆದ್ಬಿಡ್ತೀನಿ. cos x ಹಾಗೆ ಇಟ್ಕೊಂಡ್ಬಿಡ್ತೀನಿ. ಇದು cos/sin is cot x ಅಂತ ಬರೆದ್ಬಿಡ್ತೀನಿ. ಇಲ್ಲಿ -sin x ಬರೀತೀನಿ, log sin x ಬರೀತೀನಿ. ಇದಿಷ್ಟು dy2/dx. ಈಗ dy/dx ಅಂತಂದರೆ ಇದನ್ನು ಅದನ್ನು ಸೇರಿಸಿ ಬರೆಯೋದು ಅಂತ. x to the power of sin x ಇಂಟು ಮಾರ್ಕ್ sin x ಕೆಳಗೆ x ಪ್ಲಸ್ cos x log x ಪ್ಲಸ್ ಮತ್ತು sin x to the power of cos x ಇಂಟು cos x cot x ಮೈನಸ್ sin x log sin x. ಹೀಗೆ ಓಕೆನಾ? ಈಗ ನೋಡಿ ಮಕ್ಕಳ, ನಾನು ಒಂದಷ್ಟು ಲೆಕ್ಕನ ಅರ್ಧ ಮಾಡಿ ನಿಲ್ಲಿಸ್ತೀನಿ. ಅಲ್ಲಿ ನೀವು ಮಾಡಿಕೊಂಡು ಹೋಗಬಹುದು. ಯಾವ ರೀತಿ ಅಂತಂದರೆ ಇದೇ ಲೆಕ್ಕ ನೋಡಿ, ಸೇಮ್ ಟೈಪ್ ಹೀಗೆ ಇದೆ. ಹಾಗೆ tan x to the power of cot x ಪ್ಲಸ್ cot x to the power of tan x ಅಂತಿತ್ತಪ್ಪ. ಇದನ್ನು ನೀನು ಮಾಡ್ಬೇಕಾದ್ರೆ ಏನು ಮಾಡು, y = y1 + y2 ಅಂತ ಬರೀ. ವೇರ್ y1 = tan x to the power of cot x and y2 = cot x to the power of tan x ಅಂತ ಬರೀ. ಓಕೆನಾ? ಆಮೇಲೆ dy/dx ಅಂತ ಬರೀ. dy1/dx ಪ್ಲಸ್ dy2/dx. ಈಗ ನೀನು y1ಗೆ tan x to the power of cot x ಲಾಗರಿಥಮಿಕ್ ಫಂಕ್ಷನ್, ಅದು ನಿನ್ನ ಕೆಲಸ. ಇದು ಮಾಡಿದಾದಮೇಲೆ ಆ್ಯಂಡ್ y2ಗೆ cot x to the power of tan x ಲಾಗರಿಥಮಿಕ್ ಫಂಕ್ಷನ್. ಇದನ್ನು ಅದನ್ನು ಸಪ್ರೇಟಾಗಿ ಮಾಡ್ಕೊ, ಅವೆರಡು ಕೂಡು, ಇಷ್ಟೇ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಲೆಕ್ಕ ಇದೇ ಥರನೇ ಹಾಫ್ ಮಾಡ್ತೀನಿ. ವಿಚಾರ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದೇ ರೀತಿಯೇ ನೀವು ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ನೋಡಿ, x to the power of x cos x ಪ್ಲಸ್ x² + 1/x² - 1. ಸರ್, ಇದು ಕ್ವೋಷಂಟ್ ರೂಲೆಲ್ಲ ಮಾಡಿಬಿಡ್ಬೋದು. ಇದು ಲಾಗರಿಥಮಿಕ್ ಫಂಕ್ಷನ್. ಏನು ಮಾಡಬೇಡಿ, y = y1 + y2 ಅಂತ ಬರೀರಿ. y1ಗೆ x to the power of x cos x ಇದು ಲಾಗರಿಥಮಿಕ್ ಫಂಕ್ಷನ್. y2 = ಇದು ಕ್ವೋಷಂಟ್ ರೂಲ್. ಇದಕ್ಕೇನು ಲಾಗರಿಥಮ್ ಹಾಕೋದು ಬೇಕಿಲ್ಲ. ಲಾಗರಿಥಮ್ ಹಾಕಿದರೂ ನಡೀತದೆ, ಆಗದಿದ್ದರೂ ನಡೀತದೆ. ಹಾಕ್ಬೇಕಾದ್ರೂ ಮಾಡಿ. ಇಲ್ಲಿ dy/dx = dy1/dx ಪ್ಲಸ್ dy2/dx. ಈಗ y1 = x to the power of x cos xಗೆ ಲಾಗರಿಥಮಿಕ್ ಫಂಕ್ಷನ್ ಮಾಡಿ. ಆ್ಯಂಡ್ y2 = x² + 1/x² - 1ಗೆ ಕ್ವೋಷಂಟ್ ರೂಲ್ ಅಪ್ಲೈ ಮಾಡಿ. ಡಿನಾಮಿನೇಟ್ರು d/dx ಆಫ್ ನ್ಯೂಮರೇಟ್ರು ಮೈನಸ್ ನ್ಯೂಮರೇಟ್ರು d/dx ಆಫ್ ಡಿನಾಮಿನೇಟ್ರು ಅಂತ ಅಪ್ಲೈ ಮಾಡಿ. ಓಕೆನಾ? ಎಸ್.
ಈಗ ನೆಕ್ಸ್ಟ್ ಒಂದು ಲೆಕ್ಕ ಇದೆ, ಕಾಸ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ವೈ ಕಾಸ್ ವೈ ಹೋಲ್ ಟು ದಿ ಪವರ್ ಆಫ್ ಎಕ್ಸ್ ಅಂತ. ಇದು ವಿಶೇಷವಾದ ಲೆಕ್ಕ, ಎರಡು ಕಡೆ ಲಾಗ್ ಹಾಕೋದು. ಸ್ವಲ್ಪ ಮಾಡಿ ತೋರಿಸ್ತೀನಿ ನೋಡಿ. ಎರಡು ಕಡೆ ಲಾಗ್ ಹಾಕ್ಬಿಡಿ. ಲಾಗ್ ಆಫ್ ಕಾಸ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ವೈ ಲಾಗ್ ಆಫ್ ಕಾಸ್ ವೈ ಹೋಲ್ ಟು ದಿ ಪವರ್ ಆಫ್ ಎಕ್ಸ್. ಪಕ್ಕಕ್ಕೆ ಹಾಕಿ. ವೈ ಲಾಗ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಲಾಗ್ ಕಾಸ್ ವೈ. ಇಂಪ್ಲಿಸಿಟ್ ಫಂಕ್ಷನ್ ಟೈಪ್ ಮಾಡ್ಕೊಂಬಿಡಿ. ಫಸ್ಟು ಫಂಕ್ಷನ್ನು ಡಿಫ್ರೆನ್ಷಿಯಲ್ ಆಫ್ ಸೆಕೆಂಡ್ ಫಂಕ್ಷನ್ನು 1 ಕಾಸ್ ಎಕ್ಸ್ ಇಂಟು ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸೆಕೆಂಡು ಫಂಕ್ಷನ್ನು ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟು ಫಂಕ್ಷನ್ನು ಅಂದರೆ ಡಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಹೀಗೆ ಕೊಟ್ಬಿಡಿ. ಸರ್ ವಾಟ್ ಅಬೌಟ್ ದಿಸ್ ಎಕ್ಸ್ ಸೆಕೆಂಡ್ ಫಂಕ್ಷನ್ ಲಾಗ್ ಆಫ್ ಎ ಫಂಕ್ಷನ್ 1 ಕಾಸ್ ವೈ, ಕಾಸ್ ವೈಗೆ ಮೈನಸ್ ಸೈನ್ ವೈ, ವೈಗೆ ಡಿ ವೈ ಬೈ ಡಿ ಎಕ್ಸ್, ಇದು ಚೆನ್ನಾಗಿ ಗೊತ್ತಿರಬೇಕಷ್ಟೆ. ಪ್ಲಸ್ ಲಾಗ್ ಆಫ್ ಕಾಸ್ ವೈ ಹಂಗೆ ಇರಲಿ, ಎಕ್ಸ್ಗೆ 1, ಇದು ಇಂಪ್ಲಿಸಿಟ್ ಫಂಕ್ಷನ್ ರೂಪದಲ್ಲಿ ಬಂದ್ಬಿಡ್ತದೆ ನೋಡಿ. ಇಲ್ಲಿಗೆ ಮೈನಸ್ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಹಾಕ್ಬಿಡ್ತೀನಿ, ಮೈನಸ್ ಟ್ಯಾನ್ ಮೈನಸ್ ವೈ ಟ್ಯಾನ್ ಎಕ್ಸ್ ಪ್ಲಸ್ ಲಾಗ್ ಕಾಸ್ ಎಕ್ಸ್ ಡು ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಸರ್ ಇಲ್ಲಿ ಮೈನಸ್ ಎಕ್ಸ್ ಟ್ಯಾನ್ ವೈ ಡು ವೈ ಬೈ ಡಿ ಎಕ್ಸ್ ಪ್ಲಸ್ ಲಾಗ್ ಕಾಸ್ ವೈ. ಡಿ ವೈ ಬೈ ಡಿ ಎಕ್ಸ್ ಇರೋದು ಈ ಕಡೆ ತಗೊಳ್ಳಿ, ಇದನ್ನು ಆ ಕಡೆ ಹಾಕಿ ಅದನ್ನು ಈ ಕಡೆ ತಗೊಳ್ಳಿ. ಲಾಗ್ ಕಾಸ್ ಎಕ್ಸ್ ಡು ವೈ ಬೈ ಡಿ ಎಕ್ಸ್ ಪ್ಲಸ್ ಎಕ್ಸ್ ಟ್ಯಾನ್ ವೈ ಡು ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಟ್ಯಾನ್ ಎಕ್ಸ್ ಪ್ಲಸ್ ಲಾಗ್ ಕಾಸ್ ವೈ. ಹೀಗೆ ತಗೊಳ್ಳಿ. ಈಗ ಡಿ ವೈ ಬೈ ಡಿ ಎಕ್ಸ್ ಆಚೆಗೆ ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡೋದು. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ, ವೈ ಟ್ಯಾನ್ ಎಕ್ಸ್ ಹಾಗೆ ಇರುತ್ತೆ ಪ್ಲಸ್ ಲಾಗ್ ಕಾಸ್ ವೈ ಹಾಗೆ ಇರುತ್ತೆ, ಡಿನಾಮಿನೇಟ್ರ್ ಬರುತ್ತೆ. ಇದಿಷ್ಟು ಡಿನಾಮಿನೇಟ್ರಿಗೆ ಬಂದರೆ ಏನಾಗುತ್ತೆ, ಲಾಗ್ ಕಾಸ್ ಎಕ್ಸ್ ಆಗುತ್ತೆ ಪ್ಲಸ್ ಎಕ್ಸ್ ಟ್ಯಾನ್ ವೈ ಬರುತ್ತೆ. ದಟ್ಸ್ ಆಲ್.